ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ತುಂಬಾ ಲೇಟಾಗಿ ಎದ್ದೆ. ಆಲ್ಮೋಸ್ಟ್ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಹೇಳಬೇಕು. ಯಾಕೆಂದರೆ 12:30 ನಾನು ಎದ್ದಿದ್ದು. ಬಿಕಾಸ್ ಬ್ಯಾಕ್ ಪೇಯ್ನ್, ನೆಕ್ ಪೇಯ್ನ್ ಅಂತ ತಲೆ ತುಂಬಾ ನೋಯ್ತಾ ಇತ್ತು. ತಿಂಡಿ ತಿನ್ಕೊಂಡು ಹಂಗೆ ಬೆಡ್ ಮೇಲೆ ಕೂತ್ಕೊಂಡು ನನ್ನ ಫೇವ್ರೇಟ್ ಮೂವಿ ಬಾಗ್ಬಾನ್ ನೋಡಿದೆ. ಬಾಗ್ಬಾನ್ ಮೂವಿಯಲ್ಲಿ ಸಲ್ಮಾನ್ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಇದ್ದಾರೆ. ತುಂಬ ಸರಿ ನೋಡಿದ್ದೀನಿ. ಅದು ನನ್ನ ಫ್ರೆಂಡ್ ಅಂದರು, ನೀನು ಏನು ಹಿಂಗೆ ಬಿತ್ಕೊಂಡಿರ್ತೀಯ, ಬಾ ಎದ್ದಳು, ಬೇಗ ಬಾ ಆಚೆ ಹೋಗೋಣ ಅಂತ. ನನ್ನ ಗಾಡಿ ತೊಳಸ್ಬೇಕಾಗಿತ್ತು. ತೊಳ್ಸೋದು ಬೇಡ, ಅಟ್ಲೀಸ್ಟ್ ಇವಾಗ ವರ್ಷನ ಆದರೂ ನನ್ನ ಗಾಡಿನ ಕ್ಲೀನ್ ಮಾಡಿಬಿಟ್ಟು ಫಸ್ಟ್ ನಾವು ಹೊರಟ್ವಿ ಎಡಿಡಾಸ್ಗೆ ಶೂಸ್ ನೋಡೋಣ ಅಂತ ಹೋಗಿದ್ದು. ಇದು ನಾನು ತೋರಿಸ್ತಾ ಸ್ಕ್ರ್ಯಾಚ್ ಏನು ಅಂದರೆ ಅದು ಹೆಂಗೆ ಗೊತ್ತಿಲ್ಲ, ಸ್ಕ್ರ್ಯಾಚ್ ಆಗಿಬಿಟ್ಟೈತೆ ನನ್ನ ಗಾಡಿ. ತುಂಬ 2 ಇಯರ್ಸ್ ಆದಮೇಲೆ ಫಸ್ಟ್ ಸ್ಕ್ರ್ಯಾಚ್ ನನ್ನ ಗಾಡಿ ಮೇಲೆ. ತುಂಬಾ ಹೊಟ್ಟೆನೇ ಉರಿತೈತೆ. ಯಾರು ಮಾಡಿದ್ರು ಏನು ಮಾಡಿದ್ರು ಗೊತ್ತೇ ಇಲ್ಲ. ಬೇಡಿ, ಇವಾಗ ಆಗೋಗೈತೆ. ಪಾಲಿಷ್ ಮಾಡಿಸಿದಾಗ ಮೇ ಬಿ ಸರಿ ಆಗ್ಬೋದು, ಬಟ್ ತುಂಬ ಡೀಪ್ ಸ್ಕ್ರ್ಯಾಚ್ ಆ್ಯಕ್ಚುಲಿ ಇದು. ಎಡಿಡಾಸ್ಗೆ ಹೋದ್ವಿ, ಅಲ್ಲಿ 70% ಆಫ್ ಅಂತ ಹಾಕಿದ್ರು. ಫಸ್ಟ್ ಆಫ್ ಆಲ್ ಅಂತ ಏನೂ ಆಫ್ಗಳು ಇರಲ್ಲ. ನೋಡಿದ್ವಿ, ಚೆನ್ನಾಗಂತೂ ಇರಲೇ ಇಲ್ಲ. ಹೊಟ್ಟೆ ಎಸಿತು, ನನಗೆ ಟೀ ಕುಡಿಬೇಕು ಅನ್ನಿಸ್ತು ಅಂತ ನಾನು ಒಂದು ಟೀ ಕುಡಿದೆ. ಅಲ್ಲಿ ನನ್ನ ಫ್ರೆಂಡು ಒಂದು ಶವರ್ಮಾ ರೋಲ್ ತಿಂದರು. ಚೆನ್ನಾಗಿತ್ತು. ನಾನು ಒಂದು ವೆಜ್ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡೋಣ ಅಂದರೆ 20 ಮಿನಿಟ್ಸ್ to 25 ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ ಅಂತ ಅಂದರು. ಸೊ ಏನು ಬೇಡ ಬಿಡು, ಹಂಗೆ ನನ್ನ ವೀಡಿಯೋ ಸೆಲ್ಫಿಗಳು ತಗೊಂಬಿಟ್ಟು ಮನೆಗೆ ಬಂದೆ. ಹೇಳೋದ್ನೆಲ್ಲ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಸ್ಕಾಚ್ ಮೊದಲು ನಾವು ಏನೇ ಅದು ಮಾಡಿದ್ರು ಅವಳು ಮೊದಲು ಬರೆದು ಕೂತ್ಕೋಬೇಕು ಬ್ಯಾಗ್ ಒಳಗೆ. ನನ್ನ ತಂಗಿನ ಹಂಗೆ ಚುಡಾಯಿಸ್ಕೊಂಡು ಯಾವುದೋ ಒಂದು ರೀಲ್ ಬಂತು, ಸೈಲ್ ನೋಡು ಸೇಮ್ ಅಲ್ವಾ ಇವಳು ಅಂತ ಹೇಳ್ಬಿಟ್ಟು ಚುಡಾಯಿಸ್ತಾರೆ ಅವಳನ್ನ. ಅವಳಿಗೆ ಸದ್ಯಕ್ಕೆ ಇದು ಗೊತ್ತೇ ಇಲ್ಲ ಅವಳಿಗೆ ಏನು ಮಾಡ್ತಾಯಿದ್ದೀವಿ ಅಂತ ಅಮ್ಮಂಗೆ ಹೇಳಿದೆ ಸ್ವಲ್ಪ ಮಸಾಜ್ ಮಾಡಿಬಿಡು ಅಂತ. ಮಾಡ್ತಾವನೆ, ಬಟ್ ಗೊತ್ತಲ್ವ ತಮ್ಮಗಳ ಜೊತೆ ಕೆಲಸ ಮಾಡಿಸೋದು ಒಂದೇ ಬಿಟ್ಟರು ಒಂದೇ ನನಗೆ. ಬಟ್ ರಿಲೀಫ್ ಅಂತೂ ಆಯಿತು. ದಾರಿ ಉದ್ದಕ್ಕೆಲ್ಲ ಡೆಕೋರೇಷನ್ ಆಗ್ತಾಯಿತ್ತು. ಫಸ್ಟ್ ಗೊತ್ತಾಗಲಿಲ್ಲ, ನಾನೇ ಮದುವೆಗಿದ್ವಿ ಅಂದ್ಕೊಂಡೆ. ಆಮೇಲೆ ಕಲರ್ ನೋಡಿ ಗೊತ್ತಾಯಿತು ಇದು ಕನ್ನಡ ರಾಜ್ಯೋತ್ಸವಕ್ಕೆ ಮಾಡ್ತಾ ಇರೋದು. ಸೊ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 1 ತಿಂಗಳು ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತೀವಿ.